ಅಚ್ಚು ಎದ್ದ ಮೇಲೆ ಸ್ಕೂಲಿಗೆ ರಜೆ ಕೊಟ್ಟಿದ್ದು ಕೊಟ್ರು ಹೆಂಗ್ ಮಲ್ಕೊಂಡಿದ್ದಾಳ ನೋಡು. ಅಯ್ಯೋ ದೇವ್ರೆ 9 ಗಂಟೆ ಆಯ್ತಚ್ಚು. ಎದ್ದ ಮೇಲೆ ಒಂದಿನ ರಜೆ ಕೊಡ್ಬಾರ್ದು ನೋಡು ನಿಮ್ಗೆಲ್ಲ. ಹಿಂಗ್ ಮಲ್ಕೊಂಡು ನಿದ್ರೆ ಮಾಡ್ತೀರಾ? ಎದ್ದ ಮೇಲೆ ಅಮ್ಮ ಇರೋದೊಂದೇ ಒಂದಿನ ರಜೆ, ಒಂದ್ ಸ್ವಲ್ಪ ಚೆನ್ನಾಗಿ ನಿದ್ರೆ ಮಾಡ್ಕೊಳ್ತೀನಮ್ಮ. ಸಾಕು ನಿದ್ರೆ ಮಾಡಿದ್ದು. ಈಗ 9 ಗಂಟೆ ಆಯ್ತು. ಎದ್ದ ಮೇಲೆ ಅಕ್ಕ ನೋಡು ಯೋಗ ಕ್ಲಾಸಿಗೆ ಹೋಗ್ಬಿಟ್ಲು. ನೀನ್ ಹಿಂಗ್ ಮಲ್ಕೊಂಡಿದ್ಯಾ? ಎದ್ದ ಮೇಲೆ ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ನನ್ನಿಂದ ಏನಾದ್ರೂ ನಿಮ್ಗೆ ತೊಂದರೆ ಆಗತ್ತಾ? ಇಲ್ಲ ತಾನೇ? ಹೋಗಮ್ಮ, ಏನಾದ್ರೂ ಕೆಲಸ ಇದ್ರೆ ಮಾಡಾಗಮ್ಮ. ನಾನು ಒಂದು 10 ನಿಮಿಷ ಮಲ್ಗಿ ಎದ್ದೋಳ್ತೀನಿ ಪ್ಲೀಸ್ ಅಮ್ಮ. ಅಮ್ಮ ನೆನ್ನೆ ಬೇರೆ ನೀವು ನನ್ನ ಹಂಗ್ ಹೊಡೆದ್ರಲ್ಲ, ನನ್ಗೆ ಕೈಕಾಲೆಲ್ಲ ತುಂಬಾ ನೋವು ಆಗ್ತಿದಮ್ಮ, ಅದಕ್ಕೆ ಹೇಳ್ತಾ ಇದ್ದೀನಮ್ಮ ಪ್ಲೀಸ್ ಅಮ್ಮ. ಸರಿ, ಒಂದ್ 10 ನಿಮಿಷ ಅಷ್ಟೇ ಆಯ್ತಾ? ಜಾಸ್ತಿ ಮಲ್ದೆ ಅಂದ್ರೆ ಬಿಸಿ ನೀರ್ ತಂದು ಹಾಕ್ಬಿಡ್ತೀನಿ. ಅಮ್ಮ ಥ್ಯಾಂಕ್ಸ್ ಅಮ್ಮ. ಅಮ್ಮ ನಾನು ಎದ್ದಳಷ್ಟರಲ್ಲಿ ನೀವು ನನಗೆ 10 ಇಲ್ಲಾಂದ್ರೆ 12 ದೋಸೆ ಮಾಡಿ ಇಡಮ್ಮ. ನಾನು ಎದ್ಮೇಲೆ ತಿನ್ಬಿಟ್ಟು ಇನ್ನೊಂದ್ ಸ್ವಲ್ಪ ನಿದ್ರೆ ಮಾಡಿ ಎದ್ದಳ್ತೀನಮ್ಮ. ರೆಸ್ಟ್ ತಗೊಳ್ತೀನಮ್ಮ. ರೆಸ್ಟ್ ಏನು 10 12 ದೋಸೆನಾ? ಒಳ್ಳೆ ಕತೆ ಅಚ್ಚು ನಿಂದು. 10 12 ದೋಸೆ ತಿಂದ್ರೆ ಏನಾಗದು? ಹೊಟ್ಟೆ ಹಾಳಾಗತ್ತೆ. ಆಮೇಲೆ ಟಾಯ್ಲೆಟ್ ಅಲ್ಲೇ ಮಲ್ಗಿರ್ಬೇಕಾಗತ್ತೆ. ಅಮ್ಮ ಅದು ಆಮೇಲೆ ನೋಡ್ಕೊಳ್ಳೋಣಮ್ಮ. ಅದು ಆಮೇಲೆ ನೋಡ್ಕೊಳ್ಳೋದಿರ್ಲಿ. ನಾನಿವತ್ತು ದೋಸೆ ಮಾಡ್ಲಿಲ್ಲ, ಉಪ್ಪಿಟ್ಟು ಮಾಡಿರೋದು. ಏನು ಉಪ್ಪಿಟ್ಟ? ಇನ್ನೊಂದು 4 ಹಾಕ್ತೀನಿ ತಡಿ ನಿನ್ಗೆ. ಯಾಕೆ ಈ ತರ ಬೆಳಗ್ಗೆ ಹೋಗ್ತಾ ಇದೀಯಾ? ಅಮ್ಮ ಉಪ್ಪಿಟ್ಟು ಅದಕ್ಕೆ ಅಮ್ಮ. ಅಮ್ಮ ಉಪ್ಪಿಟ್ಟು ಅಂದ್ರೆ ನಂಗೆ ಇಷ್ಟನೇ ಇಲ್ಲ ಅಮ್ಮ. ಅಮ್ಮ ಬೇರೆ ಏನಾದ್ರೂ ಮಾಡ್ಕೊಡಮ್ಮ ಅಮ್ಮ ಪ್ಲೀಸ್ ಅಮ್ಮ. ಬೇರೆ ಎಲ್ಲ ಏನು ಮಾಡಲ್ಲ. ಈಗ ಏನ್ ಮಾಡಿದ್ದೀನೋ ಅದನ್ನೇ ನೀನ್ ತಿನ್ಬೇಕು. ಎದ್ದ ಮೇಲೆ ಇನ್ನೇನ್ ಮಲ್ಕ್ಯಾ? ಇಷ್ಟೋ ತನಕ ಮಾತಾಡ್ಬಿಟ್ಟು ಮಲ್ಗದಲ್ಲಿ ನಿದ್ರೇನು ಬರಲ್ಲ, ಏನು ಬರಲ್ಲ. ಎದ್ ಬಾ. ಅಮ್ಮ ಅಮ್ಮ ನನ್ಗೆ ನಿದ್ರೆ ಬರ್ತಾ ಇದಮ್ಮ, ನಾನೀಗ ಮಲಗ್ತೀನಿ ಆಯ್ತಾ? ಮಧ್ಯಾಹ್ನ ಊಟಕ್ಕೆ ಎದ್ದೊಳ್ತೀನಮ್ಮ. ನೀನ್ ಮಧ್ಯಾಹ್ನ ಊಟಕ್ಕೆ ಎದ್ರೇನೋ ನಾನು ನಿನಗೆ ಉಪ್ಪಿಟ್ಟೆ ಹಾಕೋದು ಆಯ್ತಾ? ಅಯ್ಯೋ ಯಮ್ಮ ಯಮ್ಮ, ಯಾಕಮ್ಮ ಈ ತರ ಮಾಡ್ತೀರಾ ನೀವು? ಒಂದ್ ರಜೆ ದಿನನೂ ಒಳ್ಳೆ ಐಟಮ್ ಮಾಡ್ಕೊಳ್ಬೋದಲ್ಲಮ್ಮ. ರಜೆ ದಿನನೂ ಉಪ್ಪಿಟ್ಟು ಇಂಥದೆಲ್ಲ ಮಾಡಿ ಯಾಕಮ್ಮ ಬೇಜಾರ್ ಮಾಡ್ತೀರಾ? ಸ್ಕೂಲಿಗೆ ಹೋಗ್ಬೋದಾಗಿತ್ತು, ಒಳ್ಳೆ ಬೆಳಗ್ಗೆ ದೋಸೆ ತಿಂದು ಹೋಗ್ಬೋದಾಗಿತ್ತು. ಸಿ ದೋಸೆ ದೋಸೆ ದೋಸೆ. ಆ ದೋಸೆಲಿ ಏನ್ ಇಟ್ಕೊಂಡಿದ್ಯಾ ಅಚ್ಚು? ನಿನ್ಗೋಸ್ಕರ ಡೈಲಿ ಹಿಟ್ಟು ರುಬ್ಬೇಕು ನಾನು. ಅಮ್ಮ ಅಮ್ಮನೂ ಇಲ್ಲ ಏನೂ ಇಲ್ಲ. ಎದ್ದ ಮೇಲೆ ಬ್ರಷ್ ಮಾಡು. ಪಾಪ ಅಲ್ಲಿ ಇಲ್ಲಿ ಯಾಕೆ ಆಗಾಗ ಮನೆ ಮುಂದೆ ಬಂದು ಹೋಗ್ತಿದ್ದಾಳೆ. ನನ್ಗೆ ಅವಳನ್ನ ನೋಡುವಾಗ ಪಾಪ ಅನ್ಸತ್ತೆ. ಏನಾಯ್ತು? ನಿಮ್ಮಿಬ್ರೊಳಗೆ ಏನಾದ್ರೂ ಜಗಳನಾ? ಹೌದಮ್ಮ, ನಮ್ಮಿಬ್ರಿಗೂ ಜಗಳ. ನಾನು ಅವಳ ಹತ್ರ ಮಾತಾಡಲ್ಲ ಅಂತ ಹೇಳಿದೆ ಅಷ್ಟೇ, ಮುಗೀತು. ನಮ್ಮಮ್ಮ ಇದೇ ಹಾಸಿಗೆ ಮೇಲೆ ಹಾಕಿ ಹಂಗೆ ತುಳಿದ್ಬಿಡ್ತಾರೆ. ನಿಂಗೆ ಹೇಳ್ತಾ ಇರೋದು. ಅಯ್ಯೋ ಜಗಳ ಅಲ್ಲ, ಏನಿಲ್ಲಮ್ಮ. ಅವಳು ನನ್ನನ್ನೇ ಹುಡ್ಕೊಂಡ್ ಬಂದಿರ್ಬೇಕು. ನಾನು ಹೋಗಿ ಮಾತಾಡ್ತೀನಿ, ನೀವು ಹೋಗಿ ಆ ಉಪ್ಪಿಟ್ಟನ್ನ ತೆಗೆದು ಬಿಸಾಡ್ಬಿಟ್ಟು ನನಗೆ ಬೇರೆ ಏನಾದ್ರೂ ಮಾಡಿಡಮ್ಮ. ಇವತ್ ನೀನು ಉಪ್ಪಿಟ್ಟು ತಿನ್ಲೇಬೇಕು. ಅದ್ ಹೆಂಗ್ ತಿಂದೇ ಇರ್ತೀಯ ನೋಡ್ತೀನಿ. ಅಮ್ಮ ಲಿಲ್ಲಿ ಬಂದಿದ್ದಾಳೆ ಅಂತ ಹೇಳಿದ್ರು, ಎಲ್ಲೂ ಕಾಣ್ತಾನೆ ಇಲ್ಲ. ಈ ಕಡೆ ಎಲ್ಲಾದ್ರೂ ಹೋಗ್ಬಿಟ್ಲ? ಅವಳಕ್ ನನಗ್ ಬಂದು ನೋಡ್ತಾಳೆ. ಅವಳಿಗೆ ಗೊತ್ತು ನಾನು ಅವಳ ಹತ್ರ ಮಾತಾಡಲ್ಲ ಅಂತ. ನಮ್ಮಮ್ಮ ಒಂದು ಸುಳ್ಳು ಹೇಳಿರ್ಬೇಕು. ಇವಳನ್ನ ನೋಡ್ತಾ ಇದ್ರೆ ಆಗಲ್ಲ, ಬ್ರಷ್ ಆದ್ರೂ ಮಾಡೋಣ. ಅದ್ಯಾರದು? ಅಷ್ಟು ದೂರದಿಂದ ಯಾರೋ ಬರ್ತಾ ಇದ್ದಾರೆ. ವಾವ್, ಎಷ್ಟು ಚೆನ್ನಾಗಿದೆ ಡ್ರೆಸ್, ಪಿಂಕ್ ಕಲರ್. ಯಾರಾದ್ರೆ ನಮ್ಗೇನು, ಚೆನ್ನಾಗಿ ಬ್ರಷ್ ಮಾಡ್ಬೇಕು, ಇಲ್ಲಾಂದ್ರೆ ಹಲ್ಲೆಲ್ಲ ಉಳ್ಕಾಗ್ಬಿಡತ್ತೆ. ಅಮ್ಮ ಹೇಳಿ ಸರಿನೇ, ಅವಳು ಇಲ್ಲೇ ಬಂದು ಸುತ್ತಾಡ್ತಾ ಇದ್ದಾಳೆ. ಅವಳಿಗೆ ನನ್ನ ಹತ್ರ ಮಾತಾಡದೆ ಇರಕ್ಕಾಗೋದಿಲ್ಲ, ಅದಕ್ಕೆ ನಮ್ಮ ಮನೆನೇ ಸುತ್ತಾ ಇದ್ದಾಳೆ. ಅವಳು ಬರೋದ್ ನಾನು ಯಾಕೆ ನೋಡ್ಬೇಕು? ನಾನ್ ಬ್ರಷ್ ಮಾಡ್ತೀನಪ್ಪ. ಅಚ್ಚು ಬ್ರಷ್ ಮಾಡ್ತಾ ಇದ್ದಾಳೆ. ಅವಳ ಹತ್ರ ಹೋಗಿ ಸಾರಿ ಕೇಳಿ ಮಾತಾಡ್ಬೇಕು. ನಾವು ಅವಳ ಹತ್ರ ಹೋದ್ವಿ ಅಂದ್ರೆ ಅವಳು ಮಾತಾಡ್ತಾಳ ನಮ್ಮ ಹತ್ರ. ಏನು ಇವಳು ಬಂದ್ಲಾ ಇಲ್ವಾ ಅಂತ ಏನು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಂದು ನಿಂತ್ಕೊಂಡಿದ್ದಾಳೆ. ಯಾಕಾದ್ರೂ ತಿರುಗಿ ನೋಡಿದ್ನೋ ಏನೋ. ಹಿಂಗಾದ್ರೂ ಮಾಡಿ ಅವಳನ್ನ ಅವಾಯ್ಡ್ ಮಾಡ್ಬೇಕು. ಅವಳ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ. ಅದು ಇಲ್ದಂಗೆ ಪಿಂಕ್ ಕಲರ್ ಮೈ ಫೇವ್ರೆಟ್ ಹೊಸ ಡ್ರೆಸ್ ಹಾಕೊಂಡ್ ಬಂದಿದ್ದಾಳೆ. ಹೊಟ್ಟೆ ಉರಿತಾ ಇದೆ ನನಗೆ. ಅಚ್ಚು ಹಲೋ, ಏನ್ ಮಾಡ್ತಾ ಇದೀಯಾ? ಹೌದಾ, ಸರಿ ಸರಿ. ನಾನು ನೀನು ಫ್ರೆಂಡ್ ಆದಾಗಿಂದ ಟೈಮೇ ಸಿಗೋದಿಲ್ಲ ನೋಡು. ಯಾರಾಗಿರ್ಬೋದು ಆ ಫ್ರೆಂಡು? ಪೂಜಾ ಪೂಜಾ ಪೂಜಾ, ಇಲ್ಲೊಂದು ನಿಮಿಷ ಕೇಳು. ಏನ್ ಗೊತ್ತಾ, ನಾನು ನೀನು ಇಬ್ರು ಸೇರ್ಕೊಂಡು ಪಕ್ಕದಲ್ಲಿರೋ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋಣ. ಯಾರ ಪೂಜಾ? ಯಾರಾದ್ರೆ ನಮ್ಗೇನು, ನಾ ಹೋಗಿ ಇವಳ ಹತ್ರ ಮಾತಾಡೋಣ. ಅಚ್ಚು ಹೌದು ಪೂಜಾ. ಅಚ್ಚು ಅಚ್ಚು ನಾನು ಒಗ್ಗಿತಾ ಇರೋದಾ? ಅದೇನಿಲ್ಲ, ನಾನು ಬ್ರಷ್ ಮಾಡ್ತಾ ಇದ್ನ, ಅದೇ ಒಗ್ಗಿತಾ ಇದ್ದೆ. ಅಚ್ಚು ಈ ಕಡೆ ತಿರುಗಚ್ಚು. ಅದ ಸೊಳ್ಳೆ ಕಾಟ ಅಂದ್ರೆ ಸೊಳ್ಳೆ ಕಾಟ, ಅದೇ ಡಿಸ್ಟರ್ಬ್ ಮಾಡ್ತಾ ಇದೆ. ಯಾಕೆ ಹೊಡೆದೆ ನನ್ನ? ಅಚ್ಚು ತಾಳ್ಮೆಗೊಂದು ಲಿಮಿಟ್ ಇರತ್ತೆ ಗೊತ್ತಾ?
ಗೊತ್ತಾಯ್ತಾ? ನೀನೆಲ್ಲ ನನಗೆ ಹೇಳ್ತಾ ಇರೋದಂತ ಗೊತ್ತು. ನಿನ್ ಕೈಯಲ್ಲಿ ಫೋನು ಇಲ್ಲ ಏನೂ ಇಲ್ಲ, ಸುಮ್ನೆ ಮಾತಾಡ್ತಾ ಇದೀಯ ಅಂತಾನೂ ಗೊತ್ತು ಆಯ್ತಾ? ನಿನಗೆ ಗೊತ್ತಲ್ಲ ನಾನು ಸುಮ್ಮನೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೋಗ್ಬರ್ತಾನೆ ನಿಮ್ಮ ಮನೆಗೆ. ಇಲ್ಲಾಕ್ ಬಂದೆ ನಮ್ಮ ಮನೆಗೆ? ಹೋಗೆ ಹೋಗ. ಅಚ್ಚು ಯಾಕಚ್ಚು ನನ್ನ ಹತ್ರ ಈ ತರ ಮಾಡ್ತಾ ಇದ್ಯಾ? ನಾನು ಅವತ್ತೇ ಹೇಳಿದ್ನಲ್ಲ ನನ್ನ ಪಪ್ಪನ ಹತ್ರ 5,000 ಕೊಟ್ಟರು ಅದನ್ನ ಕೊಟ್ಬಿಡ್ತೀನಿ ಅಂತ. ಯಾಕೆ ನನ್ನ ಹತ್ರ ನೀನ್ ಮಾತಾಡ್ತಾ ಇಲ್ಲ? ನನಗೆ ತುಂಬಾ ಬೇಜಾರಾಗ್ತಾ ಇದೆ ಗೊತ್ತಾ? ಬಾಯ್ಲಿ. ಏನಚ್ಚು ಬೇಜಾರಾ? ನಿನ್ ಬೇಜಾರ್ನ ಮೂಟೆ ಕಟ್ಟಿ ಅದನ್ನ ತಗೊಂಡೋಗಿ ಕಸದ ಬುಟ್ಟಿಗೆ ಹಾಕ್ಬಿಡು ಆಯ್ತಾ? ಹೋಗ್ ನಿನ್ ಮನೆಗೆ. ಏನ್ ನೋಡ್ತಾ ಇದ್ಯಾ? ಹೋಗ ಮನೆಗೆ ಹೋಗ. ಅಯ್ಯೋ ಹೋಗ್ತಾ ಇದ್ದಾಳೆ. ಈ ಡ್ರೆಸ್ ಯಾವ ಅಂಗಡಿಯಲ್ಲಿ ತೆಗ್ದೆ ಅಂತ ಕೇಳ್ಬೇಕು. ಎಷ್ಟ್ ಚೆನ್ನಾಗಿದೆ ಕಲರ್. ಇಲ್ಲಿ ಏನಚ್ಚು? ಏನಿಲ್ಲ ನಿಮ್ ಮನೆಗೆ ಹೋಗು ಅಂತ ಹೇಳಿದ್ದು. ಅಲ್ಲ ಈ ಡ್ರೆಸ್ ಎಲ್ಲಿ ತಗೊಂಡೆ? ಚೆನ್ನಾಗೇ ಇಲ್ಲ, ಒಂಥರಾ ಇದೆ ನೋಡೋದಿಕ್ಕೆ. ಹೌದಾ? ಚೆನ್ನಾಗಿಲ್ವಾ? ನನಗ್ ಚೆನ್ನಾಗಿದೆ. ಎಲ್ಲಿ ತಗೊಂಡ್ರೆ ನಿಂಗೇನು? ಇಲ್ಲಿ ಅಕ್ಕ. ಏನಕ್ಕೂ ಯಾಕೆ ಇಲ್ಲಿ ಬಂದೆ? ನಡಿ ಹೋಗೋಣ. ಇಲ್ಲಿ ಅಕ್ಕ ಏನು ಅಚ್ಚು ಅಕ್ಕ ಬರಲ್ವಂತ ಆಟಾಡಕ್ಕೆ? ಅವಳು ನನ್ನ ಹತ್ರ ಮಾತಾಡ್ತಾ ಇಲ್ಲ, ಓವರ್ ಮಾಡ್ತಾ ಇದ್ದಾಳೆ. ಅವಳು ಬೇಡ, ನಾವಿಬ್ರೇ ಟೆಂಟ್ ಹಾಕೊಂಡು ಆಟಾಡೋಣ. ನಡಿ ಹೋಗೋಣ ಮನೆಗೆ. ಏನು ಟೆಂಟು ಗಿಂಟು ಅಂತೆಲ್ಲ ಹೇಳ್ತಾ ಇದ್ದಾರೆ? ಏನ್ ವಿಷಯ? ಕೋಳಿ ಪಿಳ್ಳೆ ಹತ್ರ ಕೇಳಿದ್ರೆ ಹೇಳ್ತಾನೆ. ಅಯ್ಯ ಅಕ್ಕ ಏನ ಹೊಸ ಡ್ರೆಸ್ ಹಾಕೊಂಡ್ ಬಂದಿದ್ಯಾ? ಎಷ್ಟ್ ಚೆನ್ನಾಗಿದೆ. ಅಲ್ಲ ನಾ ಕೂದಲು ಇಷ್ಟೊಂದು ಬೆಳೆದಿದೆ, ಹೇರ್ ಕಟ್ ಮಾಡ್ಲಿಲ್ವಾ? ಅಚ್ಚ ಅಕ್ಕ ಮೊನ್ನೆ ತಾನೇ ಶಬರಿಮಲೆಗೆ ಹೋಗ್ಬಿಟ್ಟು ಬಂದೆ. ಇನ್ಮೇಲೆ ಹೇರ್ ಕಟ್ ಮಾಡ್ಬೇಕು. ಅಮ್ಮ ಹೇಳಿದ್ರು ಮುಂದಿನ ವಾರದಲ್ಲಿ ಮಾಡೋಣ ಹೇರ್ ಕಟ್ ಅಂತ ಹೇಳಿದ್ರು. ಹೌದಾ? ಅಲ್ಲನು ಹೊಸ ಡ್ರೆಸ್ ಎಲ್ಲ ಹಾಕೊಂಡಿದ್ಯಾ? ಚೆನ್ನಾಗಿದೆ ಕಣ. ಎಲ್ಲಿ ತಗೊಂಡಿದ್ದು? ನಮ್ಮ ಮಾವ ಇದಾರಲ್ಲ ಅವರು ಬಾಂಬೆಯಿಂದ ಬಂದ್ರು. ಅವರು ನನ್ಗೆ ಅಕ್ಕನ್ಗೆ ಎಲ್ಲ ಹೊಸ ಡ್ರೆಸ್ ತಗೊಂಡ್ಬಂದ್ರು. ಯಪ್ಪ ಹೌದೇನೋ? ಎಷ್ಟು ಲಕ್ಕಿ ಗೊತ್ತಾ ನೀನು? ಅಲ್ಲ ನಿಮ್ಮ ಮಾವ ಏನು ತುಂಬಾ ಶ್ರೀಮಂತರ? ಹೌದು ಅಚ್ಚ ಅಕ್ಕ, ಅವರು ತುಂಬಾ ಶ್ರೀಮಂತ ಅಂದ್ರೆ ಶ್ರೀಮಂತರು. ಅವ್ರ ಹತ್ರ 4 ಕಾರ್ ಇದೆ, ಆಮೇಲೆ ಒಂದು ಫ್ಲೈಟ್ ಇದೆ, ಎಲ್ಲ ಇದೆ ಅವ್ರ ಹತ್ರ. ಏನೋ ಹೇಳ್ತಾ ಇದ್ಯಾ? ಫ್ಲೈಟ್ ಎಲ್ಲ ಇದೆಯಾ? ಯಪ್ಪ ಹಂಗಂದ್ರೆ ನಿಮ್ಗೆ ಬರುವಾಗ ಏನೇಂತಂದ್ರು? ಅಚ್ಚಕ್ಕ ನನ್ಗೆ ಏನೇಂತಂದ್ರು ಗೊತ್ತಾ? ಬ್ಯಾಟು ಬಾಲು, ಆಮೇಲೆ ಈ ತರ ಡ್ರೆಸ್ ತುಂಬಾ ಇದೆ ತಂದಿದಾರ. ಆಮೇಲೆ ಶೂ ತಂದ್ರು, ಕ್ಯಾಪ್ ತಂದ್ರು, ಆಮೇಲೆ ಕೂಲಿಂಗ್ ಗ್ಲಾಸ್ ತಂದ್ರು, ಆಮೇಲೆ ಇದು ತಂದ್ರು. ಯಾವ್ದು ಗೊತ್ತಾ? ಟೆಂಟ್ ಹಾಕೊಂಡು ನಾವು ಆಟಾಡಕ್ಕೆ ತಂದಿದ್ದಾರೆ. ಅದಕ್ಕೆ ಲಿಲ್ಲಿ ಅಕ್ಕ ನಿಮ್ಮನ್ನ ಆಟಾಡಕ್ಕೆ ಕರೆಯಕ್ ಬಂದಿದ್ದು. ಆಯ್ತು ಎಲ್ಲ ಹೋಯ್ತು, ಎಲ್ಲ ಹಾಳಾಗೋಯ್ತು, ಎಲ್ಲ ನನ್ನಿಂದಾನೆ. ಈಗ ಗೊತ್ತಿಲ್ಲದೆ ಅವಳ ಹತ್ರ ತುಂಬಾ ಮಾತಾಡ್ಬಿಟ್ಟೆ. ಈಗ ಹೋಗಿ ಅವಳ ಹತ್ರ ಹೆಂಗ್ ಮಾತಾಡೋದು ನಾನು? ಏ ಅಕ್ಕು, ಅವಳ ಹತ್ರ ಏನ್ ಮಾತಾಡ್ತಾ ಇದ್ಯಾ? ಅವಳ ಹತ್ರ ಮಾತಾಡ್ಬೇಡ, ಏನು ಹೇಳ್ಬೇಡ. ಅವಳು ಓವರ್ ಮಾಡ್ತಾ ಇದ್ದಾಳೆ. ನಡಿ ಮನೆಗೆ ಹೋಗೋಣ. ಅಯ್ಯೋ ಇವತ್ ಬೇರೆ ರಜೆ ಕೊಟ್ಟಿದ್ರಲ್ಲ, ಎಷ್ಟ್ ಚೆನ್ನಾಗಿ ಆಟಾಡ್ಬೋದಾಗಿತ್ತು. ಎಲ್ಲ ಹಾಳಾಗೋಯ್ತು. ಲಿಲ್ಲಿ ಲಿಲ್ಲಿ ತಡಿ ಲಿಲ್ಲಿ, ನಾನು ಬ್ರಷ್ ಮಾಡ್ಕೊಂಡ್ ಬರ್ತೀನಿ.